ಪಟ್ಟ ಅಂದ್ರೆ ನಿಮ್ಮ ಜಮೀನು ಎಲ್ಲಿಂದ ಬಂದಿರುತ್ತೆ. ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು RTC ಬಗ್ಗೆ ಹೇಳ್ಕೊಡ್ತೀನಿ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ. RTC ದಲ್ಲಿ ಟೋಟಲ್ 12 ಕಾಲಮ್ಗಳು ಬರುತ್ತೆ. ಆ 12 ಕಾಲಮ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ಫಸ್ಟ್ ಕಾಲಮ್ ಅಲ್ಲಿ ನಿಮಗೆ ಗುರುತಾಗುತ್ತೆ ಸರ್ವೆ ನಂಬರ್ ಮತ್ತು ಸೆಕೆಂಡ್ ಕಾಲಮ್ ಅಲ್ಲಿ ಹಿಸ್ಸಾ ಅಂದ್ರೆ ಸರ್ವೆ ನಂಬರ್ದು ಬೈಫರ್ಫಿಕೇಶನ್. ಫಾರ್ ಎಕ್ಸಾಂಪಲ್ 40/1 40/2 ಅಂತ. ಮತ್ತು ಥರ್ಡ್ ಕಾಲಮ್ ಅಲ್ಲಿ ನಿಮಗೆ ಗುರುತಾಗುತ್ತೆ ನಿಮ್ಮ ಲ್ಯಾಂಡು ಎಷ್ಟು ಎಕರೆ ಇದೆ ಅಂತ, ಅ ಖರಾಬ್ ಎಷ್ಟಿದೆ ಮತ್ತು ಬ ಖರಾಬ್ ಎಷ್ಟಿದೆ ಮತ್ತು ಎಷ್ಟು ಯೂಸ್ ಮಾಡ್ಕೋಬಹುದು ಅಂತ ನಿಮಗೆ ಇಲ್ಲಿ ಗುರುತಾಗುತ್ತೆ. ಫೋರ್ತ್ ಕಾಲಮ್ ಅಲ್ಲಿ ಭೂ ಕಂದಾಯ ಅಂದ್ರೆ ನಿಮ್ಮ ಲ್ಯಾಂಡ್ಗೆ ನೀವು ಟ್ಯಾಕ್ಸ್ ಅನ್ನು ಎಷ್ಟು ತುಂಬಿದಿರಂತ ಇದರಲ್ಲಿ ಗುರುತಾಗುತ್ತೆ. ಫಿಫ್ತ್ ಕಾಲಮ್ ಅಲ್ಲಿ ಮಣ್ಣಿನ ನಮೂನೆ ಅಂದ್ರೆ ಮಣ್ಣಿನ ಕಲರ್ ನಿಮ್ದು ಜಮೀನದು ಯಾವ್ದಿದೆ ಅಂತ ಇಲ್ಲಿ ಗುರುತಾಗುತ್ತೆ. ಫಾರ್ ಎಕ್ಸಾಂಪಲ್ ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣು, ಇಲ್ಲಿ ಉಸುಕು ಮಿಶ್ರಿತ ಅಂತ ಬರ್ದಿದೆ. ಸಿಕ್ಸ್ತ್ ಕಾಲಮ್ ಅಲ್ಲಿ ಪಟ್ಟ ಅಂದ್ರೆ ನಿಮ್ಮ ಜಮೀನು ಎಲ್ಲಿಂದ ಬಂದಿರುತ್ತೆ ಅಂತ ಇಲ್ಲಿ ಗುರುತಾಗುತ್ತೆ. ಫಾರ್ ಎಕ್ಸಾಂಪಲ್ ಸರ್ಕಾರಿ ಅಥವಾ ಖಾಸಗಿ. ಸೆವೆಂತ್ ಕಾಲಮ್ ಅಲ್ಲಿ ಮರಗಳ ಸಂಖ್ಯೆ ಅಂದ್ರೆ ನಿಮ್ಮ ಜಮೀನಲ್ಲಿ ಎಷ್ಟು ಮರಗಳು ಇದೆ ಅಂತ ಇಲ್ಲಿ ಗುರುತಾಗುತ್ತೆ. ಏಳ್ತ್ ಅಲ್ಲಿ ನಿಮ್ಗೆ ಗುರುತಾಗುತ್ತೆ ನಿಮ್ಮ ಮೂಲ ನೀರಾವರಿ ಯಾವ್ದಿದೆ ಅಂತ. ಫಾರ್ ಎಕ್ಸಾಂಪಲ್ ಬೋರ್, ಕೆರೆ ಅಥವಾ ನದಿ. ನೈನ್ತ್ ಕಾಲಮ್ ಅಲ್ಲಿ ಪ್ರೆಸೆಂಟ್ ಓನರ್ ಯಾರಿದ್ದಾರೆ ಅಂತ ಇಲ್ಲಿ ನಿಮ್ಗೆ ಗುರುತಾಗುತ್ತೆ. ಮತ್ತು 10th ಕಾಲಮ್ ಅಲ್ಲಿ ಯಾರಿಂದ ಯಾರಿಗೆ ಇಲ್ಲಿ ಟ್ರಾನ್ಸ್ಫರ್ ಆಗಿದೆ ಅದರ ಮ್ಯೂಟೇಷನ್ ಡಾಕ್ಯುಮೆಂಟ್ ನಂಬರ್ ಇಲ್ಲಿ ಮೆನ್ಷನ್ ಆಗಿರುತ್ತೆ. 11th ಕಾಲಮ್ ಅಲ್ಲಿ ರೈಟ್ಸ್ ಬಗ್ಗೆ ಇಲ್ಲಿ ಮೆನ್ಷನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈ ಜಮೀನ ಮೇಲೆ ಪ್ರೈವೇಟ್ ಇಂದ ಯಾವುದೇ ತರಹದ ಲೋನ್ ಅನ್ನು ತೆಗೆದುಕೊಂಡಿದ್ದಾರೆ ಅಥವಾ ಇಲ್ಲ ಅಂತ ಇಲ್ಲಿ ಮೆನ್ಷನ್ ಆಗಿರುತ್ತೆ. 12ನೇ ಕಾಲಮ್ ಅಲ್ಲಿ ಪ್ರೆಸೆಂಟ್ ಓನರ್ ಹೆಸರು ಮತ್ತು ನೀವು ಯಾರಿಗಾರೆ ಗುತ್ತಿಗೆ ಕೊಟ್ಟಿದ್ದೀರಾ ಅವ್ರ ಹೆಸರು ಮತ್ತು ಜಮೀನಲ್ಲಿ ಏನೇನು ಬೆಳೆದಿದ್ದೀರಾ ಅದರದ್ದು ಡೀಟೇಲ್ಸು ಮತ್ತು ಎಷ್ಟು ಎಕ್ಸ್ಟೆಂಟ್ಗೆ ಬೆಳೆದಿದ್ದೀರಾ ಅದರ ಎಲ್ಲ ಡಿಸ್ಕ್ರಿಪ್ಷನ್ ಇಲ್ಲಿ ಮೆನ್ಷನ್ ಆಗಿರುತ್ತೆ. ಇಂಥ ಪ್ರಾಪರ್ಟಿ ಮತ್ತು ರಿಯಲ್ ಎಸ್ಟೇಟ್ ನಾಲೆಜ್ಗೋಸ್ಕರ ನಮಗೆ ಫಾಲೋ ಮಾಡಿ.